ವಾತರಕ್ತದಲ್ಲಿ ಹೇಳ್ತಾರೆ ವಾಯು ವೃದ್ಧೋ ವೃದ್ಧೇನ ರಕ್ತೇನ ಆವರಿತಾಪತಿ ಅಂತ ಹೇಳ್ತಾರೆ. ವಾತದೋಷ ರಕ್ತ ಹೋಗುವ ಜಾಗದಲ್ಲಿ ಒಂದು ವಾತವೃದ್ಧಿಯಾಗಿ ರಕ್ತಕ್ಕೆ ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಆ ರಕ್ತ ಅಬ್ಸ್ಟ್ರಕ್ಷನ್ ಆಗಿ ಮತ್ತೆ ವಾಯುನೂ ವೃದ್ಧಿ ಮಾಡುತ್ತೆ. ಸೊ ವಾತ ಮತ್ತು ರಕ್ತ ಎರಡೂ ವೃದ್ಧಿಯಾಗಿ ಈ ಥರದ ಸಮಸ್ಯೆಯನ್ನು ತರುತ್ತೆ. ಸೊ ಈಗ ನಿಮಗೆ ನೋವು ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ರೀ ಮೇಡಮ್? ಅದು ಆ್ಯಕ್ಚುಲಿ ಲಾಸ್ಟ್ ಜುಲೈಯಿಂದನೇ ಸ್ವಲ್ಪ ದಿವಸ ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗಿ ಮತ್ತೆ ಹಾಗೆ ಸ್ಟಾರ್ಟ್ ಆಗಿದ್ದು. ಓಕೆ, ಅಂದರೆ ವಿತ್ ಮೆಡಿಸಿನ್ಸ್ ಕಡಿಮೆ? ಹೌದು, ಕಡಿಮೆ ಆಗಿತ್ತು. ಬಿಕಾಸ್ ದೇ ಮೇ ಗಿವ್ ಸಮ್ ಅನಾಲ್ಜೆಸಿಕ್ಸ್ ಅದು ಇದು ಕೊಟ್ಟಿರ್ತಾರೆ, ಕಡಿಮೆ ಆಗಿದೆ. 2-3 ಕಡೆ ತೋರಿಸ್ದೆ. ಆಮೇಲೆ ನ್ಯೂರಾಲಜಿಸ್ಟ್ ಹತ್ರ ಕಳಿಸಿದ್ರು. ಅಲ್ಲಿ ಇಂಜೆಕ್ಷನ್ ಕೊಟ್ಟರು. ಎಲ್ಲಿ ತಂಬಿಗೆನೆ? ಎಲ್ಲಿ ನೋವಿತ್ತು ಅಲ್ಲಿಗೆ? ಓಕೆ, ಫೈನ್. ಆಮೇಲೆ ಇರಲೇ ಇಲ್ಲ, ಎಷ್ಟೋ ದಿನ ಪೂರ್ತಿ ಕಡಿಮೆ ಆಯ್ತು ಅಂದ್ಕೊಂಡೆ. ಮತ್ತೆ ಹೆಚ್ಚು ಕಮ್ಮಿ ಒಂದು 3 ತಿಂಗಳ ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ಅಂದ್ರೆ ನಾರ್ಮಲ್ ಬಂತ? ಭಯಂಕರವಾಗಿ ಬಂತ? ಇಲ್ಲ, ನಾರ್ಮಲ್ ಆಗಿತ್ತೆ. ನಾರ್ಮಲ್ ಆಗಿ ಅಲ್ಲ, ಪೇನ್ 3 ತಿಂಗಳಾದ್ಮೇಲೆ ಹೇಗೆ ಬಂತು? ಜಾಸ್ತಿ ಬಂತ? ಹಂಗೆ ಶುರು ಆಗ್ತಾ ಇತ್ತು. ಏನ್ ತೊಂದರೆ ಆಗುತ್ತೆ ನಿಮ್ಗೆ ಪೇನ್ ಬಂದ್ರೆ? ಪೇನ್ ಬಂದ್ರೆ ಹೀಗೆ ಇದು ಫೋಲ್ಡ್ ಮಾಡಕ್ಕಾಗಲ್ಲ, ಬರೆಯಕ್ಕಾಗಲ್ಲ, ಬರ್ದು ತುಂಬಾ ಪೇನ್. ಮೇನ್ ನೀವು ವೃತ್ತಿಯಲ್ಲಿ ಟೀಚರ್ ಆಗಿರೋದ್ರಿಂದ ಬೋರ್ಡ್ ಯೂಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಬೈ ದಟ್ ನೀವು ಸ್ವಲ್ಪ ದಿನದಿಂದ ಈಗ ರಜಾ ಹಾಕಿ ಕೂತಿದ್ರಿ. 1 ವಾರ ರಜಾ ಹಾಕಿದೆ, ಸರ್ ಹೇಳಿದ್ರು ಅಂತ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ರಿ ಅಂತ. ಟ್ರಿಗರ್ ತಂಪೇನು ಅಂತ ಹೇಳಿ ಕೆಲವೊಬ್ರು ಹೇಳಿದ್ರು. ಜೊತೆಗೆ ಜಲಬು ಆಕ್ಚುಲಿ ಸರ್ಜರಿ ಕರ್ಕೊಂಡು ಹೋಗಿದ್ರು. ಸರ್ಜರಿಗೂ ಕರ್ಕೊಂಡು ಹೋಗಿದ್ರು. ಬಟ್ ಆಗಲ್ಲ ಮೇಡಮ್ಮ ಸರ್ಜರಿ ಅಂತ. ಸೊ ಇದಕ್ಕೆ ಎಕ್ಸ್ರೇನೂ ಮಾಡಿಸಿದ್ರಿ? ಎಕ್ಸ್ರೇ ಇದು ಲುಕ್ಸ್ ನಾರ್ಮಲ್. MRI ಅಲ್ಲಿ ಸಿಂಪಲ್ ನಿಮಗೆ ಡಿಜನರೇಟಿವ್ ಚೇಂಜಸ್ ಅಂತ ಬಂದಿದೆ ಅಷ್ಟೇ. ತಂಬು ಡಿಜನರೇಟಿವ್ ಚೇಂಜಸ್ ಇದೆ. MRI ರಿಪೋರ್ಟು ಅಷ್ಟೇ. ಡಿಜನರೇಟಿವ್ ಚೇಂಜಸ್ಸು ಮೆಟಾಕಾರ್ಫೋಫ್ಯಾಲೆಂಜಿಯಲ್ ಜಾಯಿಂಟ್ ಆಫ್ ದ ಥಂಬ್ ಅಂತ ಬಂದಿದೆ. ಸೊ ಸಿನ್ಸ್ 1 year ಯು ಹ್ಯಾವ್ ಬೀನ್ ಸಫರಿಂಗ್ ವಿತ್ ದ ಪೇನ್. ಜೊತೆಗೆ ಬರೆಯೋದಕ್ಕಾಗಲಿ ಅಥವಾ ಏನಾದರೂ ವೇಟ್ ಎತ್ತಕ್ಕಾಗಲಿ ಪರ್ಟಿಕ್ಯುಲರ್ಲಿ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಪೊಸಿಷನಲ್ಲಿ ಟಚ್ ಆಯ್ತು ಅಂದರೆ ಪೇನ್ ಆಗೋದು, ಸಿವಿಯರ್ ಪೇನ್ ಆಗೋದು. ನಾನು ಟಚ್ ಮಾಡಿದಾಗ ನಿಮಗೆ ಬರ್ತಾ ಬರ್ತಾ ಸಿವಿಯರ್ ಆಗ್ಬಿಟ್ಟಿತ್ತು. ಓಕೆ, ದಟ್ ಈಸ್ ವಾಟ್ ಸೆನ್ಸಿಟಿವ್. ಇದು ನೋಡಿ, ನಮ್ಮ ಆಯುರ್ವೇದದ ಪ್ರಕಾರ ನೀವು ಬಿದ್ದಿದ್ರಿ ಅಲ್ಲ, ಬಿದ್ದಾಗ ಅಲ್ಲಿ ಬೋನಿಗೆ ಏನು ಪೆಟ್ಟಾಗದೇ ಇರ್ಬೋದು, ಆದರೆ ವಾತದೋಷಕ್ಕೆ ಮತ್ತು ರಕ್ತದೋಷಕ್ಕೆ ಯಾವಾಗ ಅದು ಟ್ರಿಗರ್ ಮಾಡ್ತು ಆ ಬಿದ್ದ ಟೈಮಲ್ಲಿ ಅಭಿಘಾತಜನ್ಯ ವಾತ ರಕ್ತ ಅಂತ ಕರಿತೀವಿ. ಆ ವಾತ ರಕ್ತದಿಂದ ನಿಮಗೆ ಅದು ಔಷಧಿ ಮಾಡಿದಾಗ ಸ್ವಲ್ಪ ಕಡಿಮೆ ಮತ್ತು ಬರೋದು, ಔಷಧಿ ಮಾಡಿದಾಗ ಕಡಿಮೆ ಮತ್ತೆ ಬರೋದು. ಅದರ ಜೊತೆಗೆ ನಿಮ್ಮದು ನಾನು ಹೇಳಿದೆ ಹೀಟ್ ಬಾಡಿಯ ಜೊತೆಗೆ ಪಿತ್ತ ವಾತ ಪ್ರಕೃತಿ ಅಂತಲೇ ಹೇಳಿದ್ದೆ ನಿಮಗೆ. ನೀವು ಯಾವ ಥರ ಕ್ವಾಲಿಟಿ ಅಥವಾ ನೇಚರ್ ಪ್ರಕೃತಿ ಇರೋ ಅಂತ ಅದು ಕೂಡ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಥ ಸಮಯದಲ್ಲಿ ಅದು ಕಂಟಿನ್ಯೂಸ್ ಆಗಿ 1 ವರ್ಷದಿಂದ ಹಿಂಗೆ ಡ್ರ್ಯಾಗ್ ಮಾಡ್ತಾ ಬಂದಿದೆ. ವಿತ್ ಮೆಡಿಕೇಶನ್ ಕಡಿಮೆ ಆಗೋದು, ಹೋಗೋದು ಬರೋದು, ಹೋಗೋದು. ಆಯುರ್ವೇದಿಕ್ 2 ಸರಿ ಆಯಿತು ಸರ್. ಅದೇ, ಆದರೆ ಈ ಸಲ ಆಯುರ್ವೇದಿಕ್ ಬಂದ್ರಲ್ಲ, ನಿಮಗೆ ನಾವಿನ್ನೂ ಮೆಡಿಸಿನೇ ಕೊಟ್ಟಿರಲಿಲ್ಲ. ಅದೇ ಬಂದು ಸಡನ್ನಾಗಿ ನೋಡಿದಾಗ ವಿ ಥಾಟ್ ಆಫ್ ಸಮಥಿಂಗ್ ಎಲ್ಸ್. ಅಂದರೆ ಮುಂಚೆ ಮಾಡಿದ ಡಯಾಗ್ನೋಸಿಗಿತ್ತು ಇನ್ನು ಬೇರೆ ಇದೆ ಅಂತ ನಾವು ಅಂದ್ಕೊಂಡು ನಿಮಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಆ ಸ್ಪಾಟಾಗಿ ಏನು ಅನ್ನಿಸ್ತು ನಿಮಗೆ ರಿಸಲ್ಟು? ಅಂದರೆ ಕೆಲವೊಂದು ಟ್ರೀಟ್ಮೆಂಟ್ ಮಾಡಿ ಆದ ನಂತರ, ಬಿಫೋರ್ ಬಂದಕ್ಕೂ ಟ್ರೀಟ್ಮೆಂಟ್ ಆದಮೇಲೂ ಮೊನ್ನೆ ಬಂದಾಗ ಹೇಗೆ ಅನ್ನಿಸ್ತು? ಸುಮಾರು ರಿಲೀಫ್ ಅನ್ನಿಸ್ತು ಸರ್. ಸ್ಪಾಟಾಗೆ, ವಿತೌಟ್ ಎನಿ ಮೆಡಿಸಿನ್ಸ್, ವಿತೌಟ್ ಎನಿ ಅಪ್ಲಿಕೇಶನ್ಸ್, ಜಸ್ಟ್ ಸಿಂಪಲ್ ಒಂದು ಪ್ರೊಸೀಜರಲ್ಲಿ. ಈಗ ಪ್ರೊಸೀಜರ್ ಆಗಿ ಸುಮಾರು ಎಷ್ಟು ದಿನ ಆಯ್ತು ಇವ್ರಿಗೆ? ಈಗ ಮೊನ್ನೆ 1 ವಾರ ಆಯ್ತಾ? ಮಂಡೇ ಬಂದಿದ್ರಲ್ಲ, ಟುಡೇ ಈಸ್ ಫ್ರೈಡೇ. ಸೊ 5 days ಅಂತರದಲ್ಲಿ ಏನು ಫೀಲಿಂಗ್ ಇದೆ ಮುಂಚೆಗೂ ಈಗ ಕಂಪೇರ್ ಮಾಡಿದರೆ? ಸುಮಾರು ಕಡಿಮೆ ಇದೆ ಅಲ್ವಾ? ಡೆಫಿನೆಟ್ಲಿ ವಿ ಕಾಲ್ ಇನ್ ಆಯುರ್ವೇದ ಇಟ್ ಇಸ್ ಅ ವಾತರಕ್ತ. ವಾತರಕ್ತದಲ್ಲಿ ಹೇಳ್ತಾರೆ ವಾಯು ವೃದ್ಧೋ ವೃದ್ಧೇನ ರಕ್ತೇನ ಆವರಿತಾಪತಿ ಅಂತ ಹೇಳ್ತಾರೆ. ವಾತದೋಷ ರಕ್ತ ಹೋಗುವ ಜಾಗದಲ್ಲಿ ಒಂದು ವಾತವೃದ್ಧಿಯಾಗಿ ರಕ್ತಕ್ಕೆ ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಆ ರಕ್ತ ಅಬ್ಸ್ಟ್ರಕ್ಷನ್ ಆಗಿ ಮತ್ತೆ ವಾಯುನೂ ವೃದ್ಧಿ ಮಾಡುತ್ತೆ. ಸೊ ವಾತ ಮತ್ತು ರಕ್ತ ಎರಡೂ ವೃದ್ಧಿಯಾಗಿ ಈ ಥರದ ಸಮಸ್ಯೆಯನ್ನು ತರುತ್ತೆ. ಮುಟ್ಟಿದ್ರೆ ಸಾಕು ಜೀವ ಹೋದಂಗೆ ಆಗುತ್ತೆ. ವೆರಿ ಸೆನ್ಸಿಟಿವ್, ಬರೀ ಟಚ್ ಮಾಡೋಕ್ಕಾಗಲ್ಲ. ಬೈ ದಟ್ ನಿಮಗೆ ಟಚ್ ಮಾಡಿದಾಗ ನೀವು ಅಂತಿದ್ರಿ ಅಲ್ಲ. ಸೊ ಈಗ ಅದನ್ನು ತೆಗೆದಾದ್ಮೇಲೆ ನಾನು ಟಚ್ ಮಾಡಿದ್ರು, ಈಗ ನಿಮ್ಗೆ ಹಿಂಗೆ ಮುಟ್ಟಿದ್ರು ನಿಮಗೆ ಆ ಸೆನ್ಸಿಟಿವ್ ಇರಲ್ಲ. ಸೊ ಈಗ ನಾನು ಹೇಳ್ತೀನಿ, ಈಗ ನಾವು ಕೊಟ್ಟಿರೋ ಔಷಧಿನ ಕರೆಕ್ಟಾಗಿ 2 ರಿಂದ 3 ತಿಂಗಳು ಮಾಡಿ ಖಂಡಿತ ನಿಮಗೆ ಈಗ ಏನು MRI ಆಗಲಿ ಅಥವಾ ಕೊಟ್ಟರೆ ಇಂಜೆಕ್ಷನ್ಸ್ ಆಗಲಿ ಎಕ್ಸ್ರೇ ಆಗಲಿ ಐ ಥಿಂಕ್ ನಾಟ್ ಅಟ್ ಆಲ್ ರಿಲೆವೆನ್ಸ್ ಈ ಡಯಾಗ್ನೋಸಿಸಿಗೆ. ಹಾಗಾಗಿ ನಮಗೆ ಇವೇನು ಬೇಕಾಗಲ್ಲ. ಬಟ್ ನಮ್ಮ ಡಯಾಗ್ನೋಸಿಸ್ ಪ್ರಕಾರ ನಾವೇನು ಟ್ರೀಟ್ಮೆಂಟ್ ಮಾಡಿದ್ದೀವಿ, ಯು ಆರ್ ಆಲ್ ರೈಟ್, ಗೋಯಿಂಗ್ ಗುಡ್. ಈಗ ಏನು 5 ದಿವಸದಲ್ಲೇ ವಿದೌಟ್ ಮೆಡಿಕೇಶನ್ ಇವ್ರು ಆಲ್ಮೋಸ್ಟ್ ಒಂದು ಎಷ್ಟು % ಕಡಿಮೆ ಆಗಿರ್ಬೋದು? 100ರಲ್ಲಿ 50% ಕಡಿಮೆ ಇದೆ. ರೆಸ್ಟ್ ಆಫ್ ದ 50% ವಿಲ್ ಟೇಕ್ ಕೇರ್ ಇನ್ ದ ಫ್ಯೂಚರ್ ಡೇಸ್. ತುಂಬ ಚೆನ್ನಾಗ್ತೀರಿ. ಅಗೇನ್ ಯು ಕ್ಯಾನ್ ಜಾಯಿನ್ ಯುವರ್ ಡ್ಯೂಟಿ, ವರ್ಕ್. ಸ್ವಲ್ಪ ವೇರಿಯೇಷನ್ ಆದ್ರೂ ಮೆಡಿಸಿನ್ಸ್ ಎಲ್ಲದು ಕಡಿಮೆ ಮಾಡಿ ಸರಿ ಮಾಡೋಣ. ಓಕೆನಾ? ಓಕೆ, ಇವನ್ನೆಲ್ಲ ಇಟ್ಕೊಂಬಿಡಿ, ಮನೇಲಿ ಇಟ್ಬಿಡಿ, ಇನ್ಮೇಲೆ ತರೋದೇನು ಬೇಡ ಇವನು. ಓಕೆ ಸರ್.